ಆ್ಯಕ್ಚುಲಿ ಬಿಡಬಾರ್ದು ಅಂತ ಹೇಳಿದ್ರಂತೆ, ಬಿಟ್ಟಿದ್ದಾರೆ. ಇನ್ನೊಂದು ಈ ಟಾಪಿಕ್ನ ಹೇಳ್ಬೇಕನ್ನಿಸ್ತು ಯಾಕೋ. ಏನಿದ್ರು ರಾ ಕಂಟೆಂಟ್ ಇರುತ್ತೆ, ಎಲ್ರಿಗೂ ಹೋಲಿ ಹಬ್ಬದ ಶುಭಾಶಯಗಳು. ಖಂಡಿತ ನಾನು ಅದ್ರ ಮೇಲೆ ಕುತ್ಕೊಂಡು ರಿಸರ್ಚ್ ಮಾಡಿ ಒಳ್ಳೆ ವೀಡಿಯೋನ ಡೆಲಿವರಿ ಮಾಡ್ತೀನಿ. ಸುಮಾರು ಜನ ಹೆಂಗೆ ಗೊತ್ತಾ, ಹುಡುಗ ಹುಡುಗಿರು ಇರ್ತಾರಲ್ಲ, ಬ್ರೇಕಪ್ ಆದಮೇಲೆ ಹಿಯರ್ ವಿ ಗೋ ಅವ್ರಿಗೇನು ಕಳ್ಸಲ್ಲ ವೀಡಿಯೋ ಇದು ನಮ್ಮ ಯೂಟ್ಯೂಬ್ಗೆ. ಇಲ್ಲ, ಅಲ್ಲಿ ಹೋಗಿ ಒಂದು ವೀಡಿಯೋ ಮಾಡ್ಕೊಂಡು ಬರ್ತೀನಿ ಅಷ್ಟೇ. ಹಾಂ ಸರಿ, ಬರಲ್ಲ. ಕಾಲೇಜಿಗೆ ಬಂದೆ ವೀಡಿಯೋ ಮಾಡೋಣ ಅಂತ. ಅಪ್ಪ ಎಂಟ್ರಿ ಇರಲಿಲ್ಲ. ನಮ್ಮ ಅಣ್ಣ ಸೆಕ್ಯೂರಿಟಿ ಅವಳ ಎಂಟ್ರಿ ಕೊಡಿಸಿದ್ರು. ಅಡ್ವಾಂಟೇಜಸ್ ಏನು ಗೊತ್ತಾ ಕಮ್ಯುನಿಕೇಷನಿಂದ? ನೋಡಿ, ಹಿಂಗೆ ಡೈಲಿ ಕಮ್ಯುನಿಕೇಟ್ ಮಾಡೋದ್ರಿಂದ ನಿಮ್ಗೆ ಇದು ಸಣ್ಣ ಎಕ್ಸಾಂಪಲ್ ಅಷ್ಟೇ. ಇದು ಸಣ್ಣ ಕೆಲಸ ಇದು ಅಷ್ಟೇನಾ? ಇದೇ ಥರ ಎಲ್ಲ ಫೀಲ್ಡಲ್ಲೂ ಸಮೇತ ನಿಮ್ಗೇನಾದ್ರು ಆಗಬೇಕಂದ್ರೆ ಕಮ್ಯುನಿಕೇಷನ್ ಬೆಳೆಸಬೇಕು, ನೆಟ್ವರ್ಕ್ ಬೆಳೆಸಬೇಕು, ನಿಮ್ಗೇನೋ ಒಂದು ಕೆಲಸ ಆಗಬೇಕು. ಸೊ ಅದಕ್ಕೆ ಇನ್ನೊಬ್ರು ಹೆಲ್ಪ್ ಬೇಕಂದರೆ ಅವ್ರ ಹತ್ರ ನೀವು ಒಂದು ಮ್ಯೂಚುವಲ್ ಗುಡ್ ರಿಲೇಷನ್ಶಿಪ್ ಇರಬೇಕು. ಐದರ್ ಇಟ್ಸ್ ಪ್ರೊಫೆಷ್ನಲ್ ಆದ್ರೂ ಆಗಲಿ, ಪರ್ಸನಲ್ ಆದ್ರೂ ಆಗಲಿ. ಸೊ ಆ ಥರ ನೋಡೋಣ. ಈಗೊಂದು ಹೋಗಿ ದಿನ ಹೇಳ್ತಿದ್ದೆ ನಮ್ಮ ಕಾಲೇಜ್ ತುಂಬ ಚೆನ್ನಾಗೈತೆ ಅಂತ. ಬಟ್ ಇವತ್ತು ಚೆನ್ನಾಗೈತೆ, ಬಟ್ ಜಾಸ್ತಿ ಬಿಸಿಲೈತೆ ಬೆಂಗಳೂರಲ್ಲಿ. ಸೂರ್ಯ ಏನು ಮಾಡೋಕ್ಕಾಗಲ್ಲ. ಬರೋದೇನೋ ಬಂದೆ, ಯಾವ ಕಂಟೆಂಟ್ ಮಾಡಬೇಕಂತ ಗೊತ್ತಿಲ್ಲ. ನೀವು ಸುಮಾರು ಜನ ಕೇಳ್ತಿರೋ ಕಂಟೆಂಟ್ ಎಲ್ಲ ಯಾವ ಥರ ನೋಡ್ತೀರ ಅಂತ. ನಾನು ಕಂಟೆಂಟ್ ಸೆಲೆಕ್ಷನ್ನ ಆನ್ ದಿ ಸ್ಪಾಟ್ ಬಂದು ನನಗೆ ಏನು ಅನ್ಸುತ್ತೋ ಅದು ಹೇಳ್ತೀನಿ. ಮುಂಚೆನೇ ಯಾವುದೇ ಥರ ಸ್ಕ್ರಿಪ್ಟ್ ಆಗಲಿ, ಸ್ಕ್ರಿಪ್ಟ್ ರೈಟಿಂಗ್ ಮಾಡ್ಕೊಂಡು ಅದು ಹೆಂಗೈತೋ ಹಂಗೆ ಓದಿ ಆ ಥರ ಎಲ್ಲ ಮಾಡಲ್ಲ. ನಂದು ಏನಿದ್ರು ರಾ ಕಂಟೆಂಟ್ ಇರುತ್ತೆ. ನನ್ನ ಮೈಂಡ್ ಸೆಟ್ಟಿಂಗು, ನಾನು ಏನೇನು ಮಾಡಿದ್ದೀನೋ, ಏನೇನು ಮಿಸ್ಟೇಕ್ಸ್ ಮಾಡಿದ್ದೀನೋ, ಯಾವ ಮಿಸ್ಟೇಕ್ಸಿಂದ ಏನು ರಿಸಲ್ಟ್ ಸಿಕ್ಕೈತೆ, ಈ ಥರ ಮಾಡಿದ್ರೆ ಏನಾಗುತ್ತೆ, ಅದೆಲ್ಲದನ್ನು ನನಗೆ ಗೊತ್ತಿರೋದ್ರಿಂದ ಅದೇ ಎಕ್ಸ್ಪೀರಿಯೆನ್ಸ್ನ ಶೇರ್ ಮಾಡ್ತೀನಿ. ಒಬ್ಬರು ಎಕ್ಸ್ಪೀರಿಯೆನ್ಸ್ ಮಾಡಿರೋದನ್ನ ನೀವು ಫಾಲೋ ಅಪ್ ಮಾಡಿದ್ರೆ ಅವ್ರು ಮಾಡಿರೋ ಮಿಸ್ಟೇಕ್ಸ್ನ ಅವಾಯ್ಡ್ ಮಾಡ್ಬೋದು. ಜೊತೆಗೆ ನಿಮಗೆ ಬೇಗ ಸಕ್ಸಸ್ ಸಿಗ್ಬೋದು. ಅಂದರೆ ನಾವೇನು ಮಿಸ್ಟೇಕ್ ಮಾಡಿರ್ತೀವೋ ಅದನ್ನು ಅವಾಯ್ಡ್ ಮಾಡಿ ನೀವು ಅದನ್ನ ಪ್ರಯತ್ನ ಪಟ್ಟಾಗ ನಿಮಗೆ ಅದು ಒಂದು ಸ್ವಲ್ಪ ಜಲ್ದಿ ಸಕ್ಸಸ್ ಸಿಗ್ಬೋದು. ಅದು ಕಂಟೆಂಟ್ ಕ್ರಿಯೇಷನಲ್ಲಾಗಲಿ ಏನಾದರೂ ಆಗಲಿ. ನಾನು ಕಂಟೆಂಟ್ ಕ್ರಿಯೇಷನಲ್ಲಿ ಯಾವ್ಯಾವ ಮಿಸ್ಟೇಕ್ ಮಾಡಿದ್ದೆ ಅದು ಇದು ಎಲ್ಲ ನಾನು ಯೂಟ್ಯೂಬ್ ಚಾನಲಲ್ಲಿ ಹಳೆ ವೀಡಿಯೋಸಲ್ಲಿ ಬಿಟ್ಟಿದ್ದೀನಿ, ಹೋಗಿ ಚೆಕ್ ಮಾಡಿ. ಅಲ್ಲಿಗೆ ಹೋಗೋಣ, ಲೊಕೇಶನಲ್ಲಿ ಐತಲ್ಲ ಅಲ್ಲೋಗಿ ವೀಡಿಯೋ ಮಾಡೋಣ. ಅಲ್ಲಿ ಚೆನ್ನಾಗಿ ಬರ್ಬೋದು. ತುಂಬ ಬಿಸಿಲೈತೆ ಅಂದರೆ. ಮತ್ತು ಇವತ್ತು ಹೋಲಿ, ಎಲ್ರಿಗೂ ಗೊತ್ತು, ಎಲ್ರಿಗೂ ಹೋಲಿ ಹಬ್ಬದ ಶುಭಾಶಯಗಳು. ಅವೆಲ್ಲ ಮುಂಚೆ ಸಣ್ಣವರಿದ್ದಾಗ ಹೋಲಿ ಅಂತೆ, ಅದಂತೆ ಇದಂತೆ ಎಷ್ಟು ಎಂಟರ್ಟೈನ್ಮೆಂಟ್ ಇರ್ತಿತ್ತು. ಈ ಹೋಲಿ ಬಂದರೂ ಇಲ್ಲ, ದೀಪಾವಳಿ ಬಂದರೂ ಇಲ್ಲ, ದಸರಾ ಬಂದರೂ ಇಲ್ಲ, ಎಲ್ಲ ನಾರ್ಮಲ್ ಡೇ ಥರನೇ ಆಗಿಬಿಟ್ಟೈತೆ. ಎಲ್ಲ ನಾವು ಮಾಡ್ಕೊಂಡಿರೋದು ಅಷ್ಟೇ. ಇದು ಫೆಸ್ಟಿವಲ್ಸ್ ಯಾವಾಗ ಮುಂಚೆ ಹೆಂಗಿದ್ವು ಆವಾಗಲೇ ಇವಾಗಲೂ ಹಂಗಿದ್ದಾವೆ. ನಾವು ಆ ಥರ ಏನೋ ಮೆಚ್ಯೂರ್ ಆಗಿದ್ದೀವೋ, ನಮ್ಗೆ ಆ ಥರನೇ ಏನೋ ಗೊತ್ತಿಲ್ಲ. ಬಟ್ ಮಾಡಬೇಕಲ್ಲ ಹೋಲಿ, ಅದೆಲ್ಲ ಸೆಲೆಬ್ರೇಷನ್ ಮಾಡಬೇಕು. ಒಳ್ಳೆ ಸರ್ಟೆನ್ ಗ್ರೂಪ್ ಆಫ್ ಫ್ರೆಂಡ್ಸ್ ಸರ್ಕಲ್ ಇರಬೇಕು, ಕರೆಕ್ಟಾಗಿ ಸಖತ್ತಾಗಿರುತ್ತೆ. ಅಂದರೂ ಸಣ್ಣವರಿದ್ದಾಗೆ ಚೆನ್ನಾಗಿ ಅದೇನಾದ್ರೂ. ಹಿಂಗಿದೆ ನೋಡಿ, ಇಷ್ಟು ಬಿಸಿಲಲ್ಲೂ ನಮ್ಮ ಕಾಲೇಜು. ಇಲ್ಲಿ ನಾನು ವೀಡಿಯೋ ಮಾಡೋಕ್ಕೆ ಬರ್ಬೇಕಾದ್ರೆ ಹಳೆ ವೀಡಿಯೋಸಲ್ಲೆಲ್ಲ ಚೆಕ್ ಮಾಡಿ ಎಷ್ಟು ಗ್ರೀನ್ ಇತ್ತು. ಏನಕ್ಕೆ ಹಿಂಗೆ ಈ ಕಲರ್ ಆಗೈತೋ ಗೊತ್ತಿಲ್ಲ. ಇಲ್ಲೆಲ್ಲ ಫುಲ್ ಸುತ್ತ ಗ್ರೀನ್ ಇತ್ತು. ಈಗ ಅಲ್ಲೊಂದು ಸ್ವಲ್ಪ ಕಡೆ ಇದೆ, ಅಷ್ಟು ಬಿಟ್ಟರೆ ಏನಿಲ್ಲ. ಅಲ್ಲಿ ಕಾಣಿಸ್ತಿದೆ ಅಲ್ಲ ನಮ್ಮ ಸ್ವಿಮ್ಮಿಂಗ್ ಪೂಲು, ತೋರಿಸ್ತೀನಿ ಬನ್ನಿ. ನಮ್ಮ ಕಾಲೇಜಿನ ಸ್ವಿಮ್ಮಿಂಗ್ ಪೂಲ್ ಇದು. ಈ ಬಿಸಿಲಾಗೆ ಇಷ್ಟು ಇಲ್ಲಿ ಬಂದುಬಿಟ್ಟು ಸ್ವಿಮ್ಮಿಂಗ್ ಮಾಡಿಬಿಟ್ರೆ ಮಸ್ತ್. ಆ ಕಡೆ ಸ್ಟೇಡಿಯಮ್ಮು, ಈ ಕಡೆ ಸ್ವಿಮ್ಮಿಂಗ್ ಪೂಲು, ಆ ಕಡೆ ಲೈಬ್ರರಿ, ಕಾಲೇಜ್ ಮಾತ್ರ ಮಸ್ತ್. ಇವಾಗ ಅಲ್ಲೋಗಿ ಕರೆಕ್ಟ್ ಅಲ್ಲೋಗಿ ವೀಡಿಯೋ ಮಾಡೋಣ. ಹಿಂಗೆ ಹೋಗ್ಬೋದು, ಹಿಂಗೆ ಹೋಗ್ಬೋದು. ಬನ್ನಿ ಇವತ್ತು ವೀಡಿಯೋ ಬಿಟ್ಟಿರ್ತೀನಿ ಇನ್ಸ್ಟಾಗ್ರಾಮಲ್ಲಿ, ಹೋಗಿ ನೋಡಿ. ಹಾಗೆ ವೀಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮಾಡೋದ್ರಿಂದ ನಮಗೆ ನೆಕ್ಸ್ಟ್ ವೀಡಿಯೋ ಮಾಡೋಕ್ಕೆ ಒಂಥರ ಮೋಟಿವ್ ಸಿಗುತ್ತೆ. ಮಾಡೋಣ ಅಂತ ಅಂದೆ, ನಮ್ಮ ಬ್ಯಾಕ್ಗ್ರೌಂಡ್ ಸೌಂಡ್ ಇರಲಿ ಅಂತ ನಮ್ಮ ಅಣ್ಣ ಬರ್ತಾ ಇದ್ದಾರೆ ಬ್ಯಾಕ್ಗ್ರೌಂಡ್ ಸೌಂಡ್ ಕೊಡೋಕ್ಕೆ. ಡ್ರಗ. ಈ ಬ್ಯಾಕ್ಗ್ರೌಂಡ್ ಸೌಂಡಿಗೆ ಒಂದು ವೀಡಿಯೋ ಮಾಡ್ಬೇಕು, ಚೆನ್ನಾಗಿರುತ್ತೆ. ಸ್ವಲ್ಪ ನೀರು ಇದೇನೋ ಡಿಟೆಕ್ಟ್ ಆಗಂಗಿರ್ಬೇಕಾಗಿತ್ತು. ಹಿಂಗೆ ಬಂದು ನಿಂತರೆ ನೀರು ಪಟ್ಟನಂಗೆ ಬೀಳಬೇಕು, ಹಂಗಿರ್ಬೇಕಾಗಿತ್ತು. ಚೆನ್ನಾಗಿರುತ್ತೆ. ಹೋದ್ರೂ ದೂರ, ಅಷ್ಟು ದೂರ ಹೋದ್ರೆ ಏನು ಸೌಂಡ್ ಬರೋಲ್ಲ. ಬನ್ನಿ ವೀಡಿಯೋಸ್ ಮಾಡೋಣ. ನನ್ನ ಯೂಟ್ಯೂಬ್ ಚಾನಲಲ್ಲೂ ಸಮೇತ ಒಂದು ಸ್ಟ್ರೈಕ್ ಬಂದೈತೆ. ಅಂದರೆ ನಾನು ಯಾವುದೋ ಒಂದು ರಿಯೂಸ್ಡ್ ಕಂಟೆಂಟ್ ಮಾಡಿದ್ದೆ. ಅದು ಯಾವ ಥರ ಅಂದರೆ, ರಿಯೂಸ್ಡ್ ಕಂಟೆಂಟ್ ಯಾವ ಥರ ಮಾಡಿದ್ದೆ ಅಂದರೆ, ಯಾರೋ ರೀಲ್ ಮಾಡಿದ್ರು, ಅದನ್ನೇ ನಾನು ಮತ್ತೆ ಹಾಕಿ ರೀಅಪ್ಲೋಡ್ ಮಾಡಿದ್ದೆ. ಅದರಿಂದ ವ್ಯೂಸು ಚೆನ್ನಾಗಿ ಬಂದಿತ್ತು, ಸಬ್ಸ್ಕ್ರೈಬರ್ಸು ಬಂದಿದ್ದರು. ಬಟ್ ಆ ಥರ ಮಾಡೋಂಗಿಲ್ಲ ರಿಯೂಸ್ಡ್ ಕಂಟೆಂಟು. ಸೊ ಕನ್ಸಿಸ್ಟೆಂಟ್ಲಿ 30 days ನಾನು ಮತ್ತೆ ವೀಡಿಯೋಸ್ ಹೊಸ್ದಾಗಿ ಹಾಕಲೇಬೇಕು, ಅವಾಗಷ್ಟೇ ನನ್ನ ಚಾನಲ್ ಮಾನಿಟೈಸ್ ಆಗುತ್ತೆ.
ಸೊ ಇನ್ಮೇಲೆ ಡೈಲಿ ಲಾಗ್ಸ್ ಥರ ನಾರ್ಮಲ್ ಲಾಗ್ಸು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಬಟ್ ನೀವೇನಾದರೂ ಕಮೆಂಟ್ ಸೆಕ್ಷನಲ್ಲಿ ಒಳ್ಳೊಳ್ಳೆ ಟಾಪಿಕ್ಸ್ ಬಗ್ಗೆ, ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಟಾಪಿಕ್ ಬಗ್ಗೆ ವೀಡಿಯೋ ಮಾಡು ಬ್ರೋ ಕೂತ್ಕೊಂಡು ಅಂತಂದರೆ ಖಂಡಿತ ನಾನು ಅದ್ರ ಮೇಲೆ ಕೂತ್ಕೊಂಡು ರಿಸರ್ಚ್ ಮಾಡಿ ಒಳ್ಳೆ ವೀಡಿಯೋನ ಡೆಲಿವರಿ ಮಾಡ್ತೀನಿ. A to Z ಅದ್ರ ಬಗ್ಗೆ ನಿಮಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಕೊಡೋದು ಅದು ಮಾಡ್ತೀನಿ. ಸೊ ಅದು ನಿಮ್ಮ ಮೇಲೆ ಡಿಪೆಂಡ್ ಯಾವ ಥರ ಟಾಪಿಕ್. ಅದು ಮೇನ್ ಟಾಪಿಕ್ ಇರಬೇಕು, ಒಂದು ಮನಿ ಅರ್ನಿಂಗ್ ಟಾಪಿಕ್ ಇರಬೇಕು, ಇಲ್ಲ ಪರ್ಸನಾಲಿಟಿ ಟಾಪಿಕ್ ಇರಬೇಕು, ಇಲ್ಲ ಮೈಂಡ್ ಸೆಟ್ ಇಂಪ್ರೂವ್ ಆಗಬೇಕು, ಆ ಥರ ಟಾಪಿಕ್ ಆಗಲಿ ಇರಬೇಕು. ಹಂಗಿದ್ರೆ ನನಗೂ ಇಷ್ಟ ಆಗುತ್ತೆ ಮಾಡೋಕ್ಕೆ. ಸೊ ಮಾಡ್ತೀನಿ. ಬಿಸಿಲು ಐತೆ ನಿಜ, ಬಟ್ ಎಷ್ಟು ಪೀಸು ಸಖತ್. ಸೊ ಇವಾಗ ಅಷ್ಟೇ ಬಂದೆ, ಕಾಲೇಜಿಗೆ ಮಾಡಿದೆ, ಒಂದು 2-3 ವೀಡಿಯೋಸ್ ಮಾಡಿದೆ. ನೋಡೋಣ ಯಾವ್ಯಾವ ಏನೇನೋ ಮಾಡಿದ್ದೀನಿ. ನಾರ್ಮಲ್ ನಂದೆಲ್ಲ ರಾ ಕಂಟೆಂಟ್ ನಿಮಗೆ ಗೊತ್ತಲ್ಲ, ನಾನು ಭಾಳ ತಲೆ ಕೆಡಿಸ್ಕೊಳಲ್ಲ. ಅದು ಹಿಂಗೆ ಮಾಡಬೇಕು, ಅದೇ ಮಾಡಬೇಕು, ಇದೇ ಮಾಡಬೇಕು, ಹಿಂಗೆ ಕೂತ್ಕೊಂಡು ಹಂಗೆಲ್ಲ ಮಾಡಬೇಕು ಎಲ್ಲ ಏನಿಲ್ಲ. ಬಂದೆ ಯಾವುದೋ ಒಂದು 2-3 ರೀಲ್ ಮಾಡ್ತೀನಿ, ಹೋಗ್ತೀನಿ ಅಷ್ಟೇ. ಯಾಕಂದ್ರೆ ಆ್ಯಕ್ಚುಲಿ ಕಂಟೆಂಟ್ ಕ್ರಿಯೇಷನ್ ನನ್ನ ಮೇನ್ ಇನ್ಕಮ್ ಸೋರ್ಸ್ ಅಲ್ಲ. ನಾನು ಮೇನ್ ಬಿಸ್ನೆಸ್ ಮಾಡಬೇಕು. ಇನ್ನು ಯಾವ್ದಾದ್ರು ಒಂದು ಜಾಬ್ಗೆ ಹೋಗಬೇಕು, ಸ್ವಲ್ಪ ಅದಕ್ಕೆ ಇನ್ವೆಸ್ಟ್ಮೆಂಟು ಬಿಸ್ನೆಸ್ಸಿಗೆ ಬೇಕಂತ. ಸೊ ಆ ಥರ ಎಲ್ಲ ಏನೇನೋ ಪ್ಲ್ಯಾನ್ ಮಾಡಿದ್ದೀನಿ. ಇದು ಮೇಲಲ್ಲ. ಸೊ ಸುಮ್ಮನೆ ಮಾಡ್ತಾಯಿರ್ತೀನಿ ನನ್ನ ಖುಷಿಗೆ ವೀಡಿಯೋಸ್ ಅಷ್ಟೇ, ಇನ್ನೇನಿಲ್ಲ. ಇಲ್ಲಿ ನೋಡಿ ನಮ್ಮ ಸ್ವಿಮ್ಮಿಂಗ್ ಪೂಲ್. ಈಗ ಹೋಗಿ ಇನ್ನೊಂದು ಈ ಟಾಪಿಕ್ನ ಹೇಳ್ಬೇಕನ್ನಿಸ್ತು. ಯಾಕೋ ಸುಮಾರು ಜನ ಹೆಂಗೆ ಗೊತ್ತಾ, ಹುಡುಗಿರು ಇರ್ತಾರಲ್ಲ, ಬ್ರೇಕಪ್ ಆದಮೇಲೆ ಹುಡುಗಿ ಚೆನ್ನಾಗೆ ಸುತ್ತಾಡೋದು ಆ ಥರ ಮಾಡ್ತಾಳೆ, ಹುಡುಗ ಜಿಮ್ಗೆ ಹೋಗಿ ಮೋಟಿವೇಶನ್ ಆ ಥರ ಮಾಡ್ತಾನೆ. ಅದು ಎಷ್ಟು ಫಾಲ್ಸ್ ಗೊತ್ತಾ? ಒಂದು ಎಕ್ಸಾಂಪಲ್ ಹೇಳ್ತೀನಿ ಕೇಳಿ. ಹುಡುಗ ಜಿಮ್ಮಿಗೆ ಹೋಗ್ತಾನೆ, ಒಳ್ಳೆ ಬಾಡಿ ಬರೆಸ್ತಾನೆ ಅನ್ಕ, ಬಿಟ್ಟೋಗಿರೋ ಹುಡುಗಿ ಮತ್ತೆ ಬರೋಕ್ಕೆ ಚಾನ್ಸೇ ಇಲ್ಲ. ಅವಳು ಬಂದರೂ ಕೂಡ ಚೆನ್ನಾಗಿರೋಲ್ಲ. ಸೊ ಅದಕ್ಕೆ ಆ ಒಂದು ಬ್ರೇಕಪ್ ಫೇಸ್ ಬರುತ್ತಲ್ಲ, ಅವಾಗಲೇ ಮಾತಾಡ್ಕೊಂಡು ಇಬ್ಬರಿಗೊಬ್ರು ಸಮಾಧಾನ ಆಗಿ ಅನ್ಯೂನ್ಯವಾಗಿರೋದು ಕಲೀರಿ. ಯಾಕಂದರೆ ಆ ಥರ ಜಿಮ್ಗೆ ಹೋಗಿ ಬಾಡಿ ಬರ್ಸ್ಕೊಂಡು ಹಿಂಗೆ ಮಾಡಿದ್ರೆ ಏನು ಯೂಸ್ ಇಲ್ಲ. ಅದೇ ಅವಳು ಜೊತೆಗಿರ್ಬೇಕಾದ್ರೆ ನೀವು ಜಿಮ್ಗೆ ಹೋಗಿ ಬಾಡಿ ಬರ್ಸಿದ್ರೆ ಅವಳು ನಿಮ್ಮನ್ನು ಬಿಟ್ಟೇ ಹೋಗಲ್ಲ. ವ್ಯಾಲಿಡ್ ಪಾಯಿಂಟಾ ನಾನು ಹೇಳಿದ ಅರ್ಥ ಆಗ್ತಾಯಿತಾ? ನೀವು ಬ್ರೇಕಪ್ ಆದಮೇಲೆ ಏನೇನು ಮಾಡ್ತೀರೋ ಅದನ್ನೇ ಜೊತೆಲಿರ್ಬೇಕಾದ್ರೆ ಮಾಡಿದ್ರೆ ನಿಮಗೆ ಅವ್ರು ಬಿಟ್ಟೇ ಹೋಗಲ್ಲ. ಇದು ಮೇನ್ ಪಾಯಿಂಟ್. ಇದನ್ನು ಸುಮಾರು ಜನ ಅರ್ಥ ಮಾಡ್ಕೊಳ್ಳಿ. ಇವೆಲ್ಲ ಆ್ಯಕ್ಚುಲಿ ಕಾಮನ್ ಸೆನ್ಸ್. ಇವನ್ನೆಲ್ಲ ಏನು ವಿಡಿಯೋದಾಗ ಹೇಳಲೇಬೇಕು ಬ್ರೋ ಎಲ್ಲ ಏನಿಲ್ಲ, ಕಾಮನ್ ಸೆನ್ಸ್ ಇದು. ಮೈಂಡಿಂದ ಯೋಚನೆ ಮಾಡಿದ್ರೆ ಎಲ್ಲ ಚೆನ್ನಾಗಿರುತ್ತೆ. ಫೀಲಿಂಗ್ಸ್ ಎಲ್ಲ ಜಾಸ್ತಿ ಬಿಟ್ಟು ಮೈಂಡಿಂದ ಯೋಚನೆ ಮಾಡಿ ಲೈಫ್ ಚೆನ್ನಾಗಿರುತ್ತೆ. ಇವಾಗ ಹೋಗಿ ನಮ್ಮ ಮೆಸ್ಸಲ್ಲಿ ಹೋಗಿ ಒಳ್ಳೆ ಊಟ ಮಾಡೋಣ. ಯಾಕೋ ಇಡ್ಲಿ ತಿನ್ಬೇಕು ಅನಿಸ್ತೈತೆ, ಮಧ್ಯಾಹ್ನ ಹೊತ್ತು ಇಡ್ಲಿ ತಿನ್ಬೇಕು ಅನಿಸ್ತೈತೆ. ಹೋಗಿ ಇಡ್ಲಿ ತಿಂದು ಏನು ತಿಂತೀನಿ, ಅಲ್ಲಿ ಹೋದ್ಮೇಲೆ ಬೇರೆ ಅಂತ ಹೇಳ್ತೀನಿ ನಾನು. ಹಂಗೆ ನೋಡೋಣ. ಹೋಗಿ ಹೆಂಗೋ ವೀಡಿಯೋ ಆಯಿತು, ವೀಡಿಯೋ ಎಲ್ಲ ಹೆಂಗೋ ಕೆಲಸ ಕಾರ್ಯಗಳೆಲ್ಲ ಚೆನ್ನಾಗಿ ನಡೀತಾ ಇದ್ದಾವೆ. ನಿಮ್ಮ ಹೆಂಗೆ ನಡೀತಿದ್ದಾವೆ ಕಮೆಂಟಲ್ಲಿ ಹೇಳಿ. ಹಂಗೆ ಏನಾದ್ರು ಪ್ರಾಬ್ಲಮ್ಸ್ ಇತ್ತೋ ಅದಕ್ಕೆ ಸೊಲ್ಯೂಷನ್ ಬೇಕಂದ್ರೆ ಕಮೆಂಟಲ್ಲಿ ಹೇಳಿ. ನಿಮ್ಮ ಒಬ್ಬ ಅಣ್ಣ ಅಂತ ಅಂದ್ಕೊಳ್ರಿ. ನನಗೆ ಗೊತ್ತಿದ್ದರೆ ನಾನು ಅದ್ರ ಬಗ್ಗೆ ರಿಸರ್ಚ್ ಮಾಡಿ ಒಳ್ಳೆ ಸಜೆಷನ್ಸ್ ಕೊಡ್ತೀನಿ. ನನಗೆ ಇನ್ನೊಂದು ಏನು ಅನ್ಸುತ್ತಂದರೆ, ಎಷ್ಟೋ ಜನ ಒಂದು 20,000-30,000ಕ್ಕೆ ಒಂದು ತಿಂಗಳು ಎಲ್ಲ ದುಡಿದು ಅಷ್ಟೆಲ್ಲ ಕಷ್ಟಪಡ್ತಿರ್ತಾರೆ. ಬಟ್ ಈ ಫೀಲ್ಡಲ್ಲಿ ಒಂದು ಪ್ರಮೋಷನ್ಗೆ ಅಷ್ಟು ದುಡ್ಡು ಬಂದುಬಿಡುತ್ತೆ. ಈಸಿ ಮನಿ ಈಸಿ ಗೋ ಥರ ಆಗಬಾರ್ದು. ಯಾರಾದರೂ ಕಂಟೆಂಟ್ ಕ್ರಿಯೇಟರ್ಸ್ ನೋಡ್ತಿದ್ರೆ ಆ ದುಡ್ಡನ್ನು ಸೇವ್ ಮಾಡಿ ಒಳ್ಳೆದ್ರ ಕಡೆ ಇನ್ವೆಸ್ಟ್ ಮಾಡಿ. ದುಡ್ಡು ಬಂದ ತಕ್ಷಣ ಈಸಿಯಾಗಿ ಖರ್ಚು ಮಾಡಬೇಕು ಅನಿಸುತ್ತೆ ಈ ಒಂದು ಫೀಲ್ಡಲ್ಲಿ ಎಕ್ಸ್ಪೆಷಲಿ. ಯಾಕಂದರೆ ಒಂದು ವೀಡಿಯೋಗೆ ನಿಮಗೆ ಕೊಟ್ಬಿಡ್ತಾರಾ, ಜಾಸ್ತಿ ಅಮೌಂಟ್ ಅನಿಸ್ಬಿಡುತ್ತೆ. ಸೊ ಅದನ್ನೊಂದು ಕಂಟ್ರೋಲ್ ಮಾಡಿ. ನಾನು ಫಸ್ಟಿಗೆ ಜಾಸ್ತಿ ದುಡ್ಡು ಬಂದಾಗ ಹಂಗೆ ಖರ್ಚು ಮಾಡಿದೆ. ಸೊ ಅದಕ್ಕೆ ಹೇಳ್ತಿದ್ದೀನಿ. ಅಂದರೂ ಅದಕ್ಕೆ ಹೇಳೋದು, ಈ ಒಂದು ಆಪರ್ಚುನಿಟಿನ ಯೂಸ್ ಮಾಡ್ಕೊಳ್ರಿ ಅಂತ. ಹಂಗೆ ವೀಡಿಯೋ ಎಲ್ಲ ಮುಗಿಸಿ ಇಡ್ಲಿ ತಿನ್ನುವ ಅಂತ ಬಂದೆ. ಮಧ್ಯಾಹ್ನ ಹೊತ್ತು ಯಾಕೋ ಇಡ್ಲಿ ತಿನ್ಬೇಕು ಅನಿಸ್ತೈತೆ ಇವತ್ತು. ಅದು ಊಟ ಮಾಡೋದು ಬಿಟ್ಟು ಇಡ್ಲಿ ತಿಂತಿದ್ದೀನಿ. ಅದಾದಮೇಲೆ ಹಂಗೆ ವಾಂಗಿಬಾತ್, ನಮ್ಮ ನಕ್ಕನ್ಲೆ ಸುಭಾಷ್ ಥರ ತಿನ್ಬೇಕಾದ್ರೆ ನಕ್ಕನ್ಲೇ ಹಂಗೇನಿಲ್ಲ, ವಾಂಗಿಬಾತ್ ತಿಂದು ಸೀದಾ ರೂಮಿಗೆ ಬಂದೆ ಅಷ್ಟೇ ಗೈಸ್. ಇನ್ನೇನಿಲ್ಲ. ಈ ವಿಡಿಯೋ ನಿಮಗೆ ಇಷ್ಟ ಆಗಿರಲ್ಲ ಅಂತ ಗೊತ್ತು. ಅಂದರೂ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಹೋಗಿ. ಮುಂದಿನ ವಿಡಿಯೋದಲ್ಲಿ ಒಳ್ಳೊಳ್ಳೆ ಕಂಟೆಂಟ್ ಕೊಡ್ತೀನಿ. ಥ್ಯಾಂಕ್ ಯು.